ನೋಡಿರಿ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಏನೂ ಹಾಕಿಲ್ಲ ನಾನು. ಈ ಥರ ಅನ್ನ ಮಾಡ್ಕೊತೀನಿ, ಎಷ್ಟು ಚೆನ್ನಾಗಾಗುತ್ತೆ ಅಂತೀರಾ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ಇಷ್ಟು ರುಚಿಯಾಗಿರೋ ಅನ್ನನ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೀನಿ. ಪಟ್ ಅಂತ ನೋಡ್ಕೊಂಬಂದುಬಿಡೋಣ ಬನ್ನಿ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಲೂ ಹೇಳಿಬಿಡ್ತೀನಿ. ಏನು ಭಾಳ ಸಾಮಾನೇನು ಬೇಡ ರೀ. ಇದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದೇ ಒಂದು ಕ್ಯಾಪ್ಸಿಕಮ್ ಅಂದರೆ ಒಂದು ದೊಣ್ಣಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಕಡಲೆಬೇಳೆ ಹಾಕಿದ್ದೀನಿ. ನೋಡಿರಿ ಎಷ್ಟು ಸಖತ್ತಾಗೆ ನಾವು ಮಾಡ್ಕೊಂಡು ತಿನ್ಬೋದು. ಇದನ್ನು ಎಷ್ಟು ರುಚಿ ಕೊಡುತ್ತೆ ಅಂತಲೂ ಸಹಿತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಹಾಕ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಆ ಪಾತ್ರೆಗೆ ನಾನಿಲ್ಲಿ ಎಣ್ಣೆ ಹಾಕ್ತಾಯಿಲ್ಲ ಫ್ರೆಂಡ್ಸ್, ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆ ಇಲ್ಲ ಅಂದರೆ ತುಪ್ಪನಾದರೂ ಹಾಕ್ಬೋದು, ಬೆಣ್ಣೆ ಇತ್ತು ಅಂದರೆ ಬೆಣ್ಣೆನಾದರೂ ಹಾಕ್ಬಿಡಿ. ಆ ಬೆಣ್ಣೆನ ನಾನು ಕರ್ಗೋಕೆ ಇಡ್ತಾಯಿದ್ದೀನಿ. ಎಷ್ಟು ಟೇಸ್ಟ್ ಆಗುತ್ತೆ ಅಂತೀರ ಇದು ಅನ್ನ, ವೈಟ್ ರೈಸ್ ಅಂತಲೇ ಹೇಳ್ತೀನಿ ಇದಕ್ಕೆ, ಏಕೆಂದರೆ ಅಷ್ಟು ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾನು ಬಾಸುಮತಿ ರೈಸ್ ಹಾಕ್ಬಿಟ್ಟು ಅನ್ನ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತಲ್ಲ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಬನ್ನಿ, ಇವಾಗ ನೋಡಿ ನಾನು ಬೆಣ್ಣೆನೂ ಕರಗ್ತಾ ಇದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಕಡಲೆಬೇಳೆ ಸ್ವಲ್ಪ ಕಲರ್ ಬರೋ ತನಕ ಬಿಟ್ಬಿಟ್ಟು ಆಮೇಲೆ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆಗಳನ್ನು ಹಾಕಬೇಕು. ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ವಿಡಿಯೋಸ್ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿರಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಗಳನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದೇ ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಈ ಕ್ಯಾಪ್ಸಿಕಮಿಂದ ನಾನು ವೈಟ್ ರೈಸು. ನೋಡಿ, ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದೇ ಒಂದು ಹೆಚ್ಚಿಟ್ಕೊಂಡಿದ್ದೆ. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇನಾದರೂ ಮಾಡ್ಕೋಬೋದು. ಅಷ್ಟು ಟೇಸ್ಟ್ ಕೊಡುವಂತಹ ಅನ್ನ ಅಂತ ಹೇಳ್ಬೋದು. ನೋಡಿ, ಇದನ್ನು ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಾನು ಆಮೇಲೆ ಇದಕ್ಕೆ ಫ್ರೈ ಮಾಡ್ಕೊತೀವಲ್ಲ, ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು. ನಿಮ್ಗೆ ಎಷ್ಟು ಬೇಕಾಗ್ತದಲ್ಲ ನೀರು ಅಷ್ಟು ಹಾಕಬೇಕು. ನಾನು ಬಾಸುಮತಿ ರೈಸ್ ಹಾಕೋದ್ರಿಂದ ನೀರನ್ನು ಕಮ್ಮಿ ಹಾಕ್ತೀನಿ, ಯಾಕೆಂದರೆ ಬಾಸುಮತಿ ರೈಸು ನಾನು ಮೊದಲೇ ತೊಳೆದು ಇಟ್ಕೊಂಡಿದ್ದೆ. ಇದು ನೀರು ಭಾಳ ಹಿಡಿಯೋದಿಲ್ಲ ಬಾಸುಮತಿ ರೈಸು. ನನ್ನ ಮಕ್ಕಳು ಬಾಸುಮತಿ ರೈಸಿಂದ ಅನ್ನ ಮಾಡಿಕೊಡು ಅಂತ ಹೇಳಿದ್ರು, ಈ ಥರನ ಅದಕ್ಕೆ ಮಾಡ್ತಾಯಿದ್ದೆ. ಅವಾಗಿವಾಗ ಈ ಥರ ಅನ್ನ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಎಲ್ಲ ಚಿತ್ರಾನ್ನ ಮತ್ತು ಟೊಮೊಟೊ ರೈಸ್ ಎಲ್ಲ ಮಾಡ್ತಿರ್ತೇವಲ್ವ, ಅದರಲ್ಲಿ ಇದು ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನೇನು ಬೆಲ್ಲ ಏನು ಹಾಕ್ತಾಯಿಲ್ಲ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಟರ್ಮರಿಕ್ ಪೌಡ್ರ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೇ ನಾನಾ ಥರ ನಾವು ಮಕ್ಕಳಿಗೆ ಅನ್ನನ ಮಾಡಿಕೊಡ್ಬೋದು, ಆದರೆ ಈ ಥರ ವೈಟ್ ರೈಸನ್ನು ನೀವು ಮಾಡಿಕೊಡಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಇಲ್ಲಿ ಬಾಸುಮತಿ ರೈಸನ್ನು ನಾನು ಅರ್ಧ ಗಂಟೆ ಮುಂಚಿತವಾಗಿ ತೊಳೆದು ಇಟ್ಟಿದ್ದೆ ನೋಡಿರಿ, ಏಕೆಂದರೆ ಸ್ವಲ್ಪ ನೆನಿಬೇಕಲ್ವ, ಅದಕ್ಕೆ ತೊಳೆದಿಟ್ಕೊಂಡಿದ್ದೆ. ಬಾಸುಮತಿ ರೈಸ್ ತುಂಬಾ ಚೆನ್ನಾಗಾಗುತ್ತೆ, ಅನ್ನ ಮಾತ್ರ ಇದು ಎಷ್ಟು ಊಟ ಮಾಡಿದರೂ ಬೇಜಾರು ಅನಿಸಲ್ಲ ಇದು. ನೋಡಿ, ಅಂದರೆ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಇದನ್ನು ಏನಾದರೂ ನಾವು ಈ ಥರ ಮಾಡಿಕೊಂಡಾಗ ಮಾಡ್ಕೋಬೋದು ಅನ್ನನ ಅಂತ ಹೇಳ್ತೀನಿ. ನೋಡಿರಿ, ಏಕೆಂದರೆ ಬಾಸುಮತಿ ರೈಸು ತುಂಬಾ ಕಾಸ್ಟ್ಲಿ ಅಲ್ವಾ ರೇಟು. ನೋಡಿ, ಇವಾಗ ನಾನು ಅದು ಕುದೀತಾ ಇದೆ ನೀರು, ಕುದಿಯೋ ನೀರಿಗೆ ನಾನು ಆವಾಗಲೇ ಅಕ್ಕಿನ ತೊಳೆದಿಟ್ಕೊಂಡಿದ್ದೆಲ್ಲ ಆ ಅಕ್ಕಿ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ನೋಡಿ, ಇದು ನೀರು ಕುದಿಯುವಾಗನೇ ನಾವು ಅಕ್ಕಿನ ಸ್ವಲ್ಪನೇ ಹಾಕ್ಕೊಂಡು ಬೇಗ ಕೈಯಾಡಿಸ್ಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಗಂಟುಗಳಾಗುತ್ತೆ ಅನ್ನ, ಯಾಕಂದರೆ ನಾವು ಬೇಗ ತೊಳೆದಿಟ್ಟಿರ್ತೀವಲ್ಲ ಆ ಉದ್ದೇಶಕ್ಕೆ. ಈಗ ನೋಡಿ, ನಾನೆಲ್ಲದನ್ನು ನೀಟಾಗಿ ಅಕ್ಕಿ ಹಾಕಿದ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇವತ್ತು ಡಿಸ್ಟರ್ಬೆನ್ಸ್ ಇದೆ, ಈ ಕಡೆ ರೋಡಲ್ಲಿ ಗಾಡಿ ತುಂಬ ಓಡಾಡ್ತಾ ಇರೋದ್ರಿಂದ ನನಗೆ ವಾಯ್ಸ್ ಕೊಡೋಕ್ಕೂ ಆಗ್ತಿಲ್ಲ, ಆದರೂ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ. ಇಲ್ಲಿ ನೋಡಿ, ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡಿ ಮೇಲ್ಗಡೆ ನೀವು, ಅದು ಅನ್ನ ಬೇಯೋವರೆಗೂ ಹಾಗೆ ಇಟ್ಬಿಡಿ. ಫ್ರೆಂಡ್ಸ್, ಇದು ಬಾಸುಮತಿ ರೈಸ್ ಹಾಕ್ತೀವಿ ಅಂದರೆ, ಯಾಕಂದರೆ ಅದು ತುಂಬ ರುಚಿ ಕೊಡುತ್ತೆ, ಅನ್ನ ಮಾತ್ರ ತುಂಬ ಟೇಸ್ಟ್ ಬರುತ್ತೆ. ನೋಡಿದ್ರೇ ಬೇಗ ಮಾಡ್ಕೋಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟು ಭಾಳ ಮುಖ್ಯ ಆಗೈತಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಾಗೈತೆ ಅನ್ನ ಅಂತ, ಎಷ್ಟು ಸಖತ್ತಾಗೆ ಬರುತ್ತೆ. ಇದಕ್ಕೆ ನೀವು ದಾಲ್ ಆದರೂ ಮಾಡ್ಕೋಬೋದು, ಮತ್ತು ಮುಳುಗಾಯಿ ಅಂದರೆ ಬದನೇಕಾಯಿ ಎಣ್ಗಾಯಿ ಆದರೂ ಮಾಡ್ಕೋಬೋದು, ಅಷ್ಟು ಸಖತ್ತಾಗೆ ಬರುತ್ತೆ. ನೀವೆಂದೂ ತಿಂದಿರೋದಂತಹ ರೆಸಿಪಿ ತೋರಿಸಿದ್ದೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಲಾಸ್ಟಿಗೆ ಸ್ವಲ್ಪ ಡೆಕೋರೇಷನ್ಗೆ ಅಂತೇಳಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ದಾಲ್ ಜೊತೆಗೆ ಇದನ್ನು ತಿಂದರೆ ಏನು ಟೇಸ್ಟ್ ಅಂತೀರಾ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಬೇಗ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಓಕೆ, ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾವುದು ರೈಸ್ ಇರುತ್ತಲ್ಲ ಅದನ್ನು ರೈಸ್ ಹಾಕಿಬಿಟ್ಟು
ಮಾಡ್ಕೋಬೋದು. ನಾನು ಬಾಸುಮತಿ ರೈಸ್ ಹಾಕಿ ತೋರಿಸಿದ್ದೀನಿ ನೋಡಿ. ಮತ್ತು ನೀವು ಯಾರೆಲ್ಲ ಈ ಥರ ರೈಸ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ವಿಡಿಯೋದೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ನಾಳೆ ನಮ್ಮ ಬನಶಂಕರಿ ಅಮ್ಮನವರ ಉತ್ಸವ ಇದೆ, ಅಂದರೆ ಜಾತ್ರೆ ಇದೆ. ಇವತ್ತು ಸಣ್ಣ ತೇರು, ನಾಳೆ ದೊಡ್ಡ ತೇರು ನೋಡಿ. ಆದರೆ ಇವಾಗ ಹೋಗೋದಾಗೋದಿಲ್ಲ, ಯಾಕಂದರೆ ಫುಲ್ ರಶ್ ಇರುತ್ತೆ. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ಎಲ್ಲರಿಗೂ ನಾನು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.